ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಆಪ್ಷನ್ ಟ್ರೇಡಿಂಗ್ ಚಾಲೆಂಜ್ ವಿತ್ 1 lakh rupees ಕ್ಯಾಪಿಟಲ್ ಡೇ 7 ಆಗಿರುತ್ತೆ ಇವತ್ತು. ಸೊ ಇಲ್ಲಿ ಜಸ್ಟ್ ಮನಿನಲ್ಲಿ ನೋಡ್ಬೋದು. ಮನಿನಲ್ಲಿ ನಿಮಗೆ 1,13,600 17 ರೂಪೀಸ್ ಬರ್ತಿದೆ. ಸೊ ಜಸ್ಟ್ ಟ್ರೇಡರ್ಸ್ ಡೈರಿಗೆ ಹೋಗ್ಬಿಟ್ರೆ ನಿಮಗೆ ಅರ್ಥ ಆಗುತ್ತೆ. ಜಸ್ಟ್ 10,000 6,000 8,000 8,000 ಲಾಸ್ ಆಗಿರುತ್ತೆ. ಸೊ 11,000 ಪ್ರಾಫಿಟ್ ಆಗಿರುತ್ತೆ. 6,000 ಲಾಸ್ ಆಗಿರುತ್ತೆ. 7,800 ಪ್ರಾಫಿಟ್ ಆಗಿರುತ್ತೆ. ಓವರಲ್ಲಿ 13,676 ರೂಪೀಸ್ ಇರುತ್ತೆ. ಈ ಥರ ಕೆಳಗೂ ಕೂಡ ಈ ಥರ ಕಾಣಿಸ್ತಾ ಇರುತ್ತೆ ನಿಮಗೆ ಪಿ ಆ್ಯಂಡ್ ಎಲ್. ಓಕೆ, ಸೊ ಇವತ್ತು ಯಾವ ಥರ ಟ್ರೇಡ್ ಬರುತ್ತೆ? ಸೊ ಆಲ್ಮೋಸ್ಟು 17 ಜುಲೈ ಇವತ್ತು. ಓಕೆ, ಸೆವೆಂತ್ ಡೇ ಆಗಿರುತ್ತೆ. ಸೊ 17 ಜುಲೈ ಯಾವ ಥರ ಬರುತ್ತೆ ನೋಡೋಣ. ಜಸ್ಟ್ ಈಗ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ಈ ಥರ ಲೆವೆಲ್ಸ್ಗಳನ್ನು ನಾನು ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ನಾನು ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಜೊತೆಗೆ ನಾನು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಸೊ 9 o'clock 9 ಗಂಟೆ 2 ನಿಮಿಷ ಈ ಥರ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ಹೋಗಿ ನೀವು ಕೂಡ ಈ ಥರ ಲೆವೆಲ್ಸನ್ನು ಡ್ರಾ ಮಾಡಿಕೊಂಡು ಸೊ ಪೇಪರ್ ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಟ್ರುತ್ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಬಿಗಿನಿಂಗ್ ಸ್ಟೇಜಲ್ಲಿ ಏನಾದರೂ ಬರ್ತಿದ್ರಿ ಅಂತಂದರೆ ಸೊ ಫಸ್ಟ್ ನೀವು ಎಷ್ಟು ಕ್ಯಾಪಿಟಲ್ ತೊಗೊಂಬರ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನಾಲೆಜನ್ನು ತೊಗೊಂಬರ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂತಂದರೆ 1 ರಿಂದ 1.5 ವರ್ಷ 1 ರೂಪಾಯಿನೂ ಯಾವುದೇ ಡಿಮ್ಯಾಟ್ ಅಕೌಂಟ್ಗೆ ಅಥವಾ ಟ್ರೇಡಿಂಗ್ ಅಕೌಂಟ್ಗೆ ದುಡ್ಡು ಹಣ ಹಾಕದೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಪರಾಗಿ. 1.5 ವರ್ಷ ನೀವು ಪೇಪರ್ ಟ್ರೇಡಿಂಗು ಸೊ ಫ್ರೀಯಾಗಿ ಎಲ್ಲ ಕಡೆ ಸೋರ್ಸ್ ಇದೆ. ಓಕೆ, ಯೂಟ್ಯೂಬಲ್ಲಿ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ವೀಡಿಯೋಸ್ಗಳು ಲಾಟ್ ಆಫ್ ವೀಡಿಯೋಸ್ಗಳು ಬರುತ್ತೆ. ಸ್ಟ್ರಾಟಜಿ ಬಗ್ಗೆ ಬರುತ್ತೆ, ಡಿಸಿಪ್ಲಿನ್ ಬಗ್ಗೆ ಬರುತ್ತೆ, ಸೈಕಾಲಜಿ ಬಗ್ಗೆ ಬರುತ್ತೆ. ಸೊ ಎಲ್ಲ ಸರ್ಚ್ ಮಾಡಿ, ಫ್ರೀಯಾಗಿ ಸರ್ಚ್ ಮಾಡಿ, ಫ್ರೀಯಾಗಿ ಕಲ್ತ್ಬಿಟ್ಟು ಅದಾದಮೇಲೆ ಯಾರಾದರೂ ಒಬ್ಬರು ಮೆಂಟರನ್ನು ಫಾಲೋ ಮಾಡಿ. ಓಕೆ, ನೀವು ದುಡ್ಡು ಕೊಟ್ಟು ಮಾಡ್ತಿರೋ ಸೊ ಅಥವಾ ಹ್ಯೂಜ್ ಅಮೌಂಟ್ ಕೊಡೋದಕ್ಕೆ ಹೋಗ್ಬಿಡಿ. ಓಕೆ, 40,000 50,000 ಈ ಥರ ಎಲ್ಲ ಕೊಡೋದಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಒಂದು ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ. ಒಂದು 2 ಸ್ಟಾಪ್ ಲಾಸ್ ಹೀಟ್ ಆಗೋ ಥರ ಒಂದು ಅಮೌಂಟ್ ಅಂತ ಇರುತ್ತೆ. ಓಕೆ, ಜಸ್ಟ್ ನಿಫ್ಟಿನಲ್ಲಿ ಒಂದು ಲಾಟ್ ತೊಗೊಂಡು ನೀವು 20 ಪಾಯಿಂಟ್ಸು 2 ಸಾರಿ ನೀವು ಟ್ರೇಡ್ ಮಾಡಿದರೆ ಸೊ ಅಷ್ಟೇ ಮಾತ್ರ ಫೀಸನ್ನು ಜಾಸ್ತಿ ಮ್ಯಾಕ್ಸಿಮಮ್ ಯಾರು ಫೀಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಬಿಸ್ನೆಸ್ ಮಾಡ್ತಾರೆ ಅಂತಲೇ ಅರ್ಥ. ಓಕೆ, ಬಟ್ ನಾಲೆಜನ್ನು ಶೇರ್ ಮಾಡೋದಕ್ಕೆ ಸೊ ಜಸ್ಟ್ ಒಂದು ಕಲ್ತಿದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಫ್ರೀಯಾಗಿ ನೀವು ಕಲ್ತ್ರೆ ಸೊ ಅದು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಯಾವುದೇ ನೀವು ಫ್ರೀಯಾಗಿ ಕ್ಲಾಸಿಗೆ ಜಾಯ್ನ್ ಆದರೂ ಕೂಡ ಟೈಮ್ ಸರಿಯಾಗಿಲ್ಲ, ಟೈಮ್ ಟೇಬಲ್ ಇರಲ್ಲ. ಸೊ ಈ ಥರ ಮಾಡ್ತಾರೆ, ಆ ಥರ ಇರುತ್ತೆ. ಸೊ ಮಾರ್ಕೆಟ್ ಯಾವ ಥರ ಓಪನ್ ಆಗುತ್ತೆ ನೋಡೋಣ. ಜಸ್ಟ್ ಇಲ್ಲಿ ಆಲ್ಮೋಸ್ಟು 9 ಗಂಟೆ 14 ನಿಮಿಷ 40 ಸೆಕೆಂಡ್ ಆಗಿದೆ. ಸೊ ಯಾವ ಥರ ಓಪನ್ ಆಗುತ್ತೆ ಮಾರ್ಕೆಟು ಜಸ್ಟ್ ಸಿ ಹಿಯರ್. ಓಕೆ, ನಾನು ಕಾಲನ್ನು ಚಾಯ್ಸ್ ಮಾಡಿ ಇಡ್ತೀನಿ. ಓಕೆ, ಕಾಲ್ ಪ್ರೀಮಿಯಮ್ ಆಗಿರುತ್ತೆ. ಸೊ ಹಿಯರ್ ಇಸ್ ಎ ಪುಟ್ ಪ್ರೀಮಿಯಮ್. ಓಕೆ, ಈ ಥರ ಲೇಔಟನ್ನು ಚೇಂಜ್ ಮಾಡಿದರೆ ಡಬಲ್ ಲೇಔಟ್ ಸಿಗುತ್ತೆ ನಿಮಗೆ. ಸೊ ಲೇಔಟನ್ನು ಚೇಂಜ್ ಮಾಡಿದರೆ ನಿಮಗೆ ಒಂದು ಸೈಡ್ ಕಾಲು ಒಂದು ಸೈಡ್ ಪುಟ್ಟನ್ನು ಇಟ್ಕೊಂಡಿರ್ತೀನಿ. ಯಾಕಂದರೆ ಯಾವ ಕಡೆ ಅಪಾರ್ಚುನಿಟಿ ಬರುತ್ತೆ ಗೊತ್ತಾಗಲ್ಲ. ಯಾಕಂದರೆ ಕ್ವಿಕ್ ಮೂಮೆಂಟ್ ಇದು. ಜಸ್ಟ್ ಮಾರ್ಕೆಟ್ ಓಪನ್ ಆಗ್ತಿದೆ ನೋಡಿ. ಓಕೆ, ಸೊ ಗ್ಯಾಪ್ ಓಪನ್ ಆಗ್ತಿದೆ. ಸೊ ಈ ಥರ ಇರುತ್ತೆ. ಓಕೆ, ಬರುತ್ತೆ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಇವತ್ತು 7th ಡೇ ಆಗಿರುತ್ತೆ. ಆಲ್ರೆಡಿ 13,000 ರೂಪೀಸ್ ಪಿ ಎನ್ ಎಲ್ ಇದೆ. ಸೊ ಮಾರ್ಕೆಟ್ ಏನಾದರೂ ಈ ಕೆಳಗಡೆ ಏರಿಯಾ ಕಡೆ ಬಂದರೆ ಸೊ ಕಾಲನ್ನು ಪ್ರಯತ್ನ ಮಾಡೋಣ. ಯಾಕಂದರೆ ಸೊ ಡಬ್ಲ್ಯೂ ಪ್ಯಾಟರ್ನ್ ಥರ ಕಾಣಿಸುತ್ತೆ. ಓಕೆ, ಜಸ್ಟ್ ಓಪನ್ ಆಗಿದೆ ಮಾರ್ಕೆಟು, ನೋಡೋಣ. ಓಕೆ, ಸೊ ಇಲ್ಲಿ ಏನಾದರೂ ಬಂತು ಅಂದರೆ ಈ ಆಸ್ಪಾಸ್ ಏನಾದರೂ ಬಂತು ಅಂದರೆ ವಿ ವಿಲ್ ಟೇಕ್ ಎ ರಿಸ್ಕ್. ಓಕೆ, ಇಲ್ಲಿವರೆಗೂ ರಿಸ್ಕನ್ನು ತಗೋಬೋದಾಗಿರುತ್ತೆ. ಸೊ ಇದನ್ನು ಮೇಲ್ಗಡೆ ಬ್ರೇಕ್ ಆಯಿತು ಅಂತಂದರೆ ಸೊ ನೆಕ್ಸ್ಟ್ ಯಾವ ಥರ ಬರ್ತಾ ಇರುತ್ತೆ ನೋಡಬೇಕು. ಪ್ರೈಸ್ ಆ್ಯಕ್ಷನ್ ಯಾವ ಥರ ವರ್ಕ್ ಆಗುತ್ತೆ. ಸೊ ಓಕೆ, ಈ ಥರ ಪ್ಯಾರಲಲ್ ಚಾನಲ್ಗಳಿರುತ್ತೆ, ಈ ಥರ ಇರುತ್ತೆ. ಓಕೆ, ಈ ಥರ ನೀವು ಡ್ರಾ ಮಾಡ್ಕೋಬೇಕು. ಓಕೆ, ಆಲ್ಮೋಸ್ಟ್ ಸಿಟಿಆರ್ ಮಿಸ್ ಆಯ್ತಲ್ವ ಚಾನಲ್ ಇದು. ಓಕೆ, ಚಾನಲ್ ಮೇಲ್ಗಡೆ ಬಂದಿತ್ತು, ಆರಾಮಾಗಿ ತಗೋಬೋದಿತ್ತು ಇಲ್ಲಿ ಟ್ರೇಡನ್ನು. ನೈಸ್, ಹೋಗಲಿ ಮತ್ತೆ ನೆಕ್ಸ್ಟ್ ಅಪಾರ್ಚುನಿಟಿ ಇರ್ತವೆ. ಓಕೆ, ಆಲ್ಮೋಸ್ಟ್ 30 ಪಾಯಿಂಟ್ಸ್ ಬಂದ್ಬಿಟ್ಟು ನೋಡಿ. ಓಕೆ, ಸಿಟಿಆರ್ ದಿಸ್ ವಾಸ್ ರೈಟ್. ಓಕೆ, ಚಾನಲ್ ಮೇಲ್ಗಡೆ ಮಾರ್ಕೆಟ್ ಓಪನ್ ಆಗಿತ್ತಲ್ವ. ನಾನು 3 ಟಚಸ್ ಇತ್ತಿಲ್ಲಿ ಚಾನಲ್ಗೆ ಪ್ರಾಪರಾಗಿ 2 ಟಚಸ್ ಅಂದರೆ 3 ಟಚಸ್ ಇತ್ತು. ಬಟ್ ಐ ಮಿಸ್ಡ್ ದಿಸ್ ಅಪಾರ್ಚುನಿಟಿ. ಓಕೆ, ಏನು ಮಾಡೋಕ್ಕಾಗಲ್ಲ. ವಿ ಶುಡ್ ಹ್ಯಾವ್ ಟು ವೆಯ್ಟ್. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ಮೇಲ್ಗಡೆ ಓಪನ್ ಆಗ್ತಿದೆ. ಜಸ್ಟ್ ಸಿ. ಓಕೆ, ಪುಟ್ ಪ್ರೀಮಿಯಮ್ ಕೆಳಗಡೆ ಹೋಗ್ತಿದೆ. ಓಕೆ, ಸೊ ಚಾನಲ್ ನಾನು ಮುಂಚೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕೆ ಹೋದೆ, ಏನು ಅಬ್ಸರ್ವ್ ಮಾಡಲಿಲ್ಲ. ಓಕೆ, ಮಿಡಿಲ್ ಲೈನ್ಗೂ ಪ್ರಾಪರ್ ರೆಸ್ಪೆಕ್ಟ್ ಇತ್ತಿಲ್ಲಿ. ಸೊ ಆಲ್ಮೋಸ್ಟ್ 30 ಪಾಯಿಂಟ್ಸ್ ಬಂದುಬಿಡ್ತಿತ್ತು ನಮಗೆ. ಇಲ್ಲ ಅಂತಂದರೆ 1:1 ಆದರೂ ಎಟ್ಲೀಸ್ಟ್. ಓಕೆ, ಸಿ ಆರ್ 1:1.5 ಟಾರ್ಗೆಟ್ ಬಂದುಬಿಡ್ತಿತ್ತು ಮಾರ್ಕೆಟ್ ಓಪನ್ ಆಗಿದ್ದ ಮುಂಚೆನೇ. ಸೊ ಈ ಥರ ಚಾನಲ್ ಡ್ರಾ ಮಾಡಿ ಇಟ್ಕೊಂಡಿದ್ರೆ ಆ್ಯಕ್ಚುಲಿ ನಾನು ಟ್ರೇಡ್ ಹೊಡಿತಿದ್ದೆ. ಓಕೆ, ಓಕೆ, ನೆಕ್ಸ್ಟ್ ಅಪಾರ್ಚುನಿಟಿಗೆ ನೋಡೋಣ. ಓಕೆ, ಬಿಲ್ಸಿ ನೋಡೋಣ ಯಾವ ಥರ ಬರುತ್ತೆ ಮಾರ್ಕೆಟ್ ಅಂತ. ಸೊ ಐ ಮಿಸ್ಡ್ ದಿಸ್ ಯಾರ್. ದಿಸ್ ವಾಸ್ ವೆರಿ ಗುಡ್ ಪ್ಯಾಟರ್ನ್. ಸೊ ಪ್ಯಾರಲಲ್ ಚಾನಲ್ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ. ಈ ಥರ ಚಾನಲ್ನ ಕಳಿಸಿರ್ತೀನಿ. ಸಿಟಿಆರ್ ವಾಟ್ ಎ ಪ್ರೀಮಿಯಮ್ ಸರ್ಜಿ. ಜಸ್ಟ್ 20 ಪಾಯಿಂಟ್ಸ್ ಎಸ್ ಎಲ್ ಹಾಕ್ಕೊಂಡಿದ್ರೆ ನಮಗೆ ಸಿಟಿಆರ್ 40 ಪಾಯಿಂಟ್ಸ್ ಆರಾಮ್ ಬರ್ತಿತ್ತು. ವಾಟ್ ಎ ಟ್ರೇಡರ್. ಐ ಮಿಸ್ಡ್ ದಿಸ್. ಓಕೆ, ಜಸ್ಟ್ ಚಾನಲ್ಗೆ ಟಚ್ ಆಗಕ್ಕೆ ಬಂದಿತ್ತಲ್ವ, ಆವಾಗ ಎಂಟ್ರಿ ತಗೋಬೋದಿತ್ತು ಇಲ್ಲಿ. ಓಕೆ, ನಾನು ಡಬ್ಲ್ಯೂ ಥರ ನೋಡ್ತಾ ಇದ್ದೆ. ಸೊ ಈ ಥರ ಮಿಸ್ ಮಾಡ್ಕೊತಾ ಇರ್ತೀವಿ. ಓಕೆ, ಎಸ್ಟರ್ಡೇ ಒಂದು ಈ ಥರ ಪ್ಯಾಟರ್ನ್ ಇತ್ತು. ಇಲ್ಲಿ ಚಾನಲ್ ಪ್ಯಾಟರ್ನ್ ಬ್ರೇಕ್ ಆದ ತಕ್ಷಣ ಕೆಳಗಡೆ ಬಂತು ಮಾರ್ಕೆಟು. ನೈಸ್ ಸರ್.
ಓಕೆ. ವೇಟ್ ಮಾಡೋಣ. ಪ್ರೈಸ್ ಆಕ್ಷನ್ ಪ್ರಾಪರ್ ಬರಲಿ ಯಾವುದಾದ್ರೂ ಒಂದು. ಓಕೆ. ಕಾಲ್ ಪ್ರೀಮಿಯಮ್ ತುಂಬಾ ಮೆಹಂಗಾ ಆಯ್ತದೆ, ಮೇಲ್ಗಡೆ ಹೋಗ್ಬಿಡ್ತು. ಓಕೆ. ಇಷ್ಟು 200 ಆಸ್ಪಾಸ್ ಇರುವಂಥ ಒಂದು ಪ್ರೀಮಿಯಮ್ನ ಚಾಯ್ಸ್ ಮಾಡ್ತೀನಿ ನಾನು. ಓಕೆ. CR 142 200 ಆಸ್ಪಾಸ್ ಹೋಗ್ಬಿಡ್ತು. ಓಕೆ. ಸಿಟ್ ಮಿಸ್ ಆಯಿತು. ಅಪಾರ್ಚುನಿಟಿ ಚೆನ್ನಾಗಿತ್ತು. ಮಾರ್ಕೆಟು ಓಪನ್ ಆಗೋಕ್ಕಿಂತ ಮುಂಚೆನೇ ನಾನೇನಾದರೂ ಚಾನಲ್ ಡ್ರಾ ಮಾಡಿ ಇಟ್ಟಿದ್ರೆ ಸಖತ್ತಾಗಿರ್ತಿತ್ತಲ್ವ. ಎಸ್ಟರ್ಡೇ ಈ ಥರ ಬಂದಿದೆ ಇಲ್ಲಿ ಮೇಲ್ಗಡೆ. ಸೊ ಸಿಂಗಲ್ ಕ್ಯಾಂಡಲಲ್ಲಿ ಟಾರ್ಗೆಟ್ ಚೆನ್ನಾಗಿ ಬಂತಲ್ಲ ಬ್ರೋ, ಇದು ನಾನು ಮಿಸ್ ಮಾಡಿಕೊಂಡೆ. ಶಿಟ್. ಓಕೆ, ನೋ ಪ್ರಾಬ್ಲಮ್. ವಿಲ್ ವೇಟ್ ಫಾರ್ ನೆಕ್ಸ್ಟ್ ಅಪಾರ್ಚುನಿಟಿ. ಓಕೆ. ಚೆನ್ನಾಗಿತ್ತು. ಮಾರ್ನಿಂಗಲ್ಲಿ ಶಟಪ್ ಸಿಕ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ. ತುಂಬ ವ್ಯಾಲಿಡಿಲಿಟಿ ಇರುತ್ತೆ ಮಾರ್ಕೆಟಲ್ಲಿ. ಸೊ ಒನ್ ಸೈಡೆಡ್ ಮೂಮೆಂಟ್ ಇರುತ್ತೆ. ಸೊ 30 40 50 ಪಾಯಿಂಟ್ಸ್ ಈ ಥರ ಮಾರ್ಕೆಟ್ ದಡ್ ಅಂತ ಕೊಡ್ತಾ ಇರುತ್ತೆ. ಸೊ ಸೆಟಪ್ ಸಿಗಬೇಕು. ಓಕೆ. ಆ ಥರ ಡಬ್ಲ್ಯೂಗೆ ಏನಾದರೂ ಈ ಥರ ಇಮಿಡಿಯೇಟ್ ಈ ಥರ ಬಂದಿತ್ತು ಕೆಳಗಡೆ ಅಂತಂದರೆ, ಸೊ ಇಲ್ಲಿ ಡಬ್ಲ್ಯೂ ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು ಈ ಥರ. ಓಕೆ. ಇಲ್ಲಿ ಏನಾದರೂ ತೊಗೊಂಡು ಇಲ್ಲಿ ಸ್ಟಾಪ್ ಹಾಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಬಟ್ ಅದು ಚಾನಲ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ ನೋಡಿ. ಓಕೆ. ಈ ಥರ ಇರುತ್ತೆ ಮಾರ್ಕೆಟಲ್ಲಿ. ಸೊ ಯು ಶುಡ್ ಹ್ಯಾವ್ ಟು ವೆಯ್ಟ್ ಪೇಷೆಂಟ್ಲಿ. CR ನಾನು ಮೊದಲು ಪಿಕ್ ಮಾಡಿರೋ ಪ್ರೀಮಿಯಮ್ ಆಲ್ಮೋಸ್ಟ್ ಸ್ಕ್ರೀನ್ ದಾಟ್ ಹೋಗ್ಬಿಟ್ಟಿದೆ. ಸೊ ಇದು ಕೂಡ ಹೋಗ್ತಿದೆ. ಓಕೆ. ಅಷ್ಟು ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ಸಿಟ್ ಐ ಮಿಸ್ ದಿಸ್ ಅಪಾರ್ಚುನಿಟಿ. ಓಕೆ. ವೇಟ್ ಮಾಡೋಣ. ಓಕೆ. ಅಪ್ಡೇಟ್ ಮಾಡ್ತೀನಿ ಗೆಳೆಯರಿ. ಯಾವುದಾದ್ರೂ ಅಪಾರ್ಚುನಿಟಿ ಬಂತು ಅಂದರೆ ದಿಸ್ ಪ್ಯಾರಲಲ್ ಚಾನಲ್ ವಾಸ್ ರೈಟ್, ಬಟ್ ನಾನೇನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮಗೆ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಅಷ್ಟೇ ಮಿಸ್ ಆಯಿತು. ಓಕೆ. ಚಾನಲ್ ಡ್ರಾ ನಾನು ಎಸ್ಟರ್ಡೇ ಕೂಡ ಅಷ್ಟು ಚಾರ್ಟನ್ನು ಟ್ರೇಡ್ ಮುಗಿಸಿದ ಮೇಲೆ ಒಬ್ಸರ್ವ್ ಮಾಡಿರಲಿಲ್ಲ. ಓಕೆ. ಬುಲ್ಲಿಶ್ನೆಸ್ ತೋರಿಸ್ತಿದೆ. ಓಕೆ. ನೋಡೋಣ ಅಪಾರ್ಚುನಿಟಿ ಬರಲಿ ಯಾವ ಥರ ಬರುತ್ತೆ ಅಂತ. ಓಕೆ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಿದೆ. ಓಕೆ. ಸಸ್ಟೈನ್ ಆಗಲಿ, ನೋಡೋಣ. ವಿಲ್ ಸಿ. ಅಪಾರ್ಚುನಿಟಿಗೆ ವೇಟ್ ಮಾಡಬೇಕಷ್ಟೇ. ಸೊ ಹರಿನಲ್ಲಿ ಈಗ ಇಮಿಡಿಯೇಟ್ ಇಲ್ಲಿ ಎಂಟ್ರಿ ತೊಗೊಂಡು ಈ ಥರ ಹಿಂಗೆ ಮಾಡಿದರೆ ಸೊ ಒಂದಿನ ನೀವು ಪ್ರಾಫಿಟ್ ಮಾಡ್ತೀರಾ. ಪ್ರಾಪರ್ ಸ್ಟ್ರಾಟಜಿಗೋಸ್ಕರ ವೆಯ್ಟ್ ಮಾಡಬೇಕಷ್ಟೇ. ಸ್ಟ್ರಾಟಜಿ ಬಂತು ಅಂತಂದರೆ ಟೇಕ್ ದ ಟ್ರೇಡ್. ರ್ಯಾಂಡಮ್ ಆಗಿ ಟ್ರೇಡನ್ನು ತಗೊಳ್ಳೋಂಗಿಲ್ಲ. ಓಕೆ. ಪ್ರಾಪರ್ ಒಂದು ಸ್ಟ್ರಾಟಜಿ, ಒಂದು ರೂಲ್ ಅಂತ ಇರುತ್ತೆ, ಅದ್ರ ಮೇಲೆ ಟ್ರೇಡನ್ನು ತಗೋಬೇಕಾಗುತ್ತೆ. ಓಕೆ. ಸ್ಟಾಪ್ ಲಾಸ್ ಹಾಕೋದಕ್ಕೆ ಒಂದು ಲಾಜಿಕಲ್ ಪಾಯಿಂಟ್ಸ್ ಅಂತ ಇರ್ತವೆ. ಸೊ ಅಲ್ಲಿ ನೀವು ಸ್ಟಾಪನ್ನು ಹಾಕಬೇಕು. ಓಕೆ. ಸಿಂಗಲ್ ಕ್ಯಾಂಡಲ್. ಸೊ ಇದ್ರ ಜೊತೆಗೆ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದಿದೆ ಗುರು. 15 ಮಿನಿಟಲ್ಲಿ ನೋಡಿದ್ರೆ ಒಂದು ಟ್ರೆಂಡ್ ಲೈನ್ ಇದೆ ಇಲ್ಲಿ. ಓಕೆ. ದಿಸ್ ಟ್ರೆಂಡ್ ಲೈನ್ ಮೇಲ್ಗಡೆ ಸಸ್ಟೈನ್ ಆಯಿತು ಕ್ಯಾಂಡಲ್ಲು ಅಂತಂದರೆ 5 ಮಿನಿಟ್ ಕ್ಯಾಂಡಲ್. ಫಸ್ಟು 5 ಮಿನಿಟ್ ಕ್ಯಾಂಡಲ್ ಸಸ್ಟೈನ್ ಆಗ್ತಿದೆ. ಬರಲಿ ವಾಪಸ್ ಸ್ವಲ್ಪ ನೋಡೋಣ. ಸಪೋರ್ಟ್ ರೆಸಿಸ್ಟೆನ್ಸ್ ಬೇಸ್ ಮೇಲೆ ಟ್ರೇಡ್ ಮಾಡ್ಬೋದು, ಟ್ರೆಂಡ್ ಲೈನ್ ಬೇಸ್ ಮೇಲೆ ಟ್ರೇಡ್ ಮಾಡ್ಬೋದು. ಒಂದ್ಸರಿ ಕಲಿತ್ರಿ ಅಂತಂದರೆ ಎಲ್ಲಾದರೂ ಟ್ರೇಡ್ ತೊಗೊಳ್ಳಿ, ಪ್ರಾಫಿಟ್ ಬರ್ತಾ ಇರುತ್ತೆ. ಓಕೆ. ಸ್ಟಾಪ್ ಲಾಸ್ ಅಂದರೆ ಕ್ಯಾಲ್ಕುಲೇಟೆಡ್ ಸ್ಟಾಪ್ ಲಾಸ್ ಇರುತ್ತೆ, ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೊಗೊಳ್ಳೋದು, ಸೊ ಮಾರ್ಕೆಟ್ಗೆ ಕೊಟ್ಬಿಡೋದು. ಓಕೆ. ಟೇಕ್ ದ ಟ್ರೇಡ್. ಓಕೆ. ಈ ಟ್ರೆಂಡ್ ಲೈನ್ವರೆಗೂ ಸ್ವಲ್ಪ ಬರಲಿ ವಾಪಸ್, ಇಲ್ಲಾಂದರೆ ಮತ್ತೆ ಬಂದು ಸೇರ್ಕೊಂಡು ಬಿಡುತ್ತೆ ಅದು ಒಳಗಡೆ. ಓಕೆ. ನೈಸ್. ನಾನು ಚೂರು ರಿಟ್ರೇಸಿಗೆ ಬರಲಿ. ಓಕೆ. ಐ ವಿಲ್ ಪ್ಲ್ಯಾನ್ ಫಾರ್ ಅ ಟ್ರೇಡ್ ಅಟ್ಲೀಸ್ಟ್ 193 ಆಸ್ಪಾಸ್ ಇದೆ. ಈ ಟ್ರೆಂಡ್ ಲೈನ್ವರೆಗೂ ಬಂದರೆ ಚೆನ್ನಾಗಿರುತ್ತೆ. ಸೊ ಸಪೋರ್ಟ್ ಬ್ರೇಕ್ ಆಗಿದೆ ಅಲ್ವಾ ಮೇಲ್ಗಡೆ, ಸ್ಟ್ರಾಂಗ್ ಇದೆ ಏರಿಯಾ ಮೇಲ್ಗಡೆ ಕೂಡ. ಓಕೆ. ಬಟ್ ಇದು ಟ್ರೆಂಡ್ ಲೈನ್ ಒಂದೇ ನಮಗೆ ಇವತ್ತು ಪ್ರಾಪರ್. ಓಕೆ. ಅದು ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ. ಸೊ ಐ ಮಿಸ್ಡ್ ಯಾರ್ ಇದು ಚಾನಲ್ ಮಿಸ್ ಮಾಡ್ಕೊಂಡು ನಾನು ಆಲ್ಮೋಸ್ಟ್. ತುಂಬ ಚೆನ್ನಾಗಿ ಬಂತು ಮಾರ್ಕೆಟ್. ಓಕೆ. ಬೇಜಾರಾಗಿದೆ. ಚೆನ್ನಾಗಿರೋ ಸೆಟಪ್ ಸಿಕ್ಕಾಗ ಮಿಸ್ ಮಾಡ್ಕೊಂಡಿವಿ ಅಂತಂದರೆ ಸೊ ಎಂಟ್ರಿ ತೊಗೊಂಡಿರ್ತೀವಿ. ಸೊ ತಗೊಳ್ಳೋಕ್ಕಿಂತ ಮುಂಚೆನೇ ಮಾರ್ಕೆಟು ರನ್ ಆಗಿಬಿಡುತ್ತೆ. ಸೊ ಮೊನ್ನೆ ಕೂಡ 1 ಮಿನಿಟಲ್ಲಿ ಸೊ ಇಲ್ಲಿ ಇಲ್ಲಿ 1 ಮಿನಿಟಲ್ಲಿ ಸಿಗಲಿಲ್ಲ ನನಗೆ. ಪ್ರಾಪರ್ ಸ್ಟೇಟಸ್ ಸಿಕ್ಕಿದ್ರೆ ಆರಾಮಾಗಿ ಹೋಗ್ತಿತ್ತು. ಬಟ್ ಇಲ್ಲಿ ನೆಕ್ಸ್ಟ್ ತೊಗೋತೀನಿ. ಸೊ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಆ ಥರ ಇರುತ್ತೆ. ಓಕೆ. ಐ ವಿಲ್ ಟೇಕ್ ರಿಸ್ಕ್ ಯಾರ್. ಇಲ್ಲಿ ತೊಗೋತೀನಿ ರಿಸ್ಕ್. ಸ್ವಲ್ಪ ಕೆಳಗಡೆ ಬರಲಿ, ಇಲ್ಲ ಅಂತಂದರೆ ಒಂದು ಚೆನ್ನಾಗಿರೋ ಕ್ಯಾಂಡಲ್ ಬರಲಿ. ಯಾರ್ ಇನ್ನೊಂದು ಚೂರು ಕೆಳಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಈ ಟ್ರೆಂಡ್ ಲೈನ್ ಸ್ವಲ್ಪ ಆಸ್ಪಾಸ್ ಏನಾದರೂ ಬಂದಿತ್ತು ಅಂತಂದರೆ ದಿಸ್ ಸಪೋರ್ಟ್ವರೆಗೂ ಸ್ಟಾಪ್ ಹಾಕ್ಕೊಂಡು ತೊಗೋಬೋದು. ಓಕೆ. ಬ್ಯಾಂಕ್ ನಿಫ್ಟಿ ಆಲ್ಸೋ ಶೋಯಿಂಗ್ ಬುಲ್ಲಿಶ್ನೆಸ್. ಮಿಸ್ ಆಯ್ತು, ಎಂಟ್ರಿ ಮಿಸ್ ಆಯ್ತು, ಏನು ಮಾಡೋಕ್ಕಾಗಲ್ಲ. ಓಕೆ. ಬರಲಿ. ಓಕೆ. ಬರ್ತಿದೆ ಪ್ರೀಮಿಯಮ್, ಜಸ್ಟ್ ಸ್ವಲ್ಪ ಕೆಳಗಡೆ ಬರಲಿ. ದಿಸ್ ಟ್ರೆಂಡ್ ಲೈನ್ ಮಲ್ಟಿಪಲ್ ಟಚಸ್ ಇದೆ ಅದಕ್ಕೆ. ಓಕೆ. ಇಲ್ಲಿಂದ ನೋಡ್ಬೋದು ನೀವು. ಓಕೆ. 1 2 3 4 5 6 ಇಲ್ಲಿ ಬಂದು ಬ್ರೇಕ್ ಆಗಿದೆ.
It will go upside. Sit, yeah. ಮಾರ್ಕೆಟ್ ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಆಯ್ತು ಅಂದರೆ ಹೋಗೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಸರಿ ಹೋಗೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಹೋಗೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಲ್ಲೋದೇ ಇಲ್ಲ ಅದು. ಓಕೆ, ನೀನು ಎಂಟ್ರಿ ತೊಗೊತೀವೋ ಬಿಡ್ತೀವೋ ಅದು ಗೊತ್ತೇ ಆಗಲ್ಲ. ಹೋಗೋಕೆ ಸ್ಟಾರ್ಟ್ ಆಗುತ್ತೆ, ಕೊಡೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇಸ್ಕೊಳಕ್ಕೆ ರೆಡಿ ಇರ್ಬೇಕು ನಾವು. ಓಕೆ, ಇಲ್ಲಿ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಇಸ್ಕೊಳಕ್ಕೆ ರೆಡಿ ಇರಬೇಕು ಅಷ್ಟೇ. ಬಟ್ ಸ್ಮಾಲ್ ಪ್ರಾಫಿಟ್ ಬುಕ್ ಮಾಡಿಬಿಡ್ತಾರೆ. ಸೊ 20 ಪಾಯಿಂಟ್ಸು, 10 ಪಾಯಿಂಟ್ಸು, 5 ಪಾಯಿಂಟ್ಸು ಈ ಥರ. ಸೊ ಅದಾದಮೇಲೆ ಮಾರ್ಕೆಟು ಈ ಥರ ಒಂದು 40-50 ಪಾಯಿಂಟ್ಸ್ ಕೊಡುತ್ತೆ. ಆಮೇಲೆ ಅದಾದಮೇಲೆ ರಿಗ್ರೆಟ್ ಫೀಲ್ ಆಗಿ ಸ್ಟಾರ್ಟ್ ಆಯ್ತು. ಈ ಥರ ರಿಗ್ರೆಟ್ ಮಾಡ್ಕೊತಾರೆ. 60 ಪಾಯಿಂಟ್ ಹೋಯ್ತಲ್ಲ, ಒಂದೇ ಲಾಟಿಂದ ನನಗೆ 3000 ಪ್ಲಸ್ ಪ್ರಾಫಿಟ್ ಆಗ್ತಿತ್ತಲ್ವ. ಸೊ ಈ ಥರ ರಿಗ್ರೆಟ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸಿ ಆರ್ 14 ಪಾಯಿಂಟ್ಸ್ ಆಲ್ರೆಡಿ ಬಂತ. ಸಿಟ್, ನಾನು ರಿಟ್ರೇಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ನೋ ಪ್ರಾಬ್ಲಮ್ ಯಾರು, ಬಿಟ್ಬಿಡೋಣ, ಹೋಗಲಿ, ಹೋಗಿ ಟಚ್ ಆಗಿ ಬರಲಿ, ನೋ ಪ್ರಾಬ್ಲಮ್. ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ಅಪಾರ್ಚುನಿಟಿ ಬಂದರೆ ನೋಡೋಣ. ಸೊ ಟ್ರೆಂಡ್ ಲೈನ್ಗೆ ರಿಟ್ರೇಸಿಗೆ ಬಂದು ತಗೊಳುತ್ತೆ ಅಂತ ನನ್ನ ಕಡೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ನನಗೆ ಎಂಟ್ರಿ ಹೊಡಿಬೇಕಂತ ವೇಟ್ ಮಾಡ್ತಾ ಇದ್ದೆ. ಜಸ್ಟ್ 193 ಆಸ್ಪಾಸ್ ಬಂದಿದ್ರೆ ಐ ವಿಲ್ ಟೇಕ್ ಎಂಟ್ರಿ ಯಾರು. ಸೆಟ್ 20 ಪಾಯಿಂಟ್ಸ್ ಬಂತು, ಬಟ್ ಇಲ್ಲಿ ಎಂಟ್ರಿ ಕೊಡಲಿಲ್ಲ ನನಗೆ. ಓಕೆ, ಇಲ್ಲಿ ತೊಗೋಬೇಕಾಗಿತ್ತು. ನೋಡೋಣ. ಓಕೆ, ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ಸೊ ಯಾವುದಾದ್ರೂ ಪೊಸಿಷನ್ ತೊಗೊಂಡೆ ಅಂತಂದರೆ ಓಕೆ, ನಮ್ಗೆ ಬೇಕಾಗಿರೋ 30-40 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ. ಬಟ್ ಇಲ್ಲಿ ಚಾನಲ್ ತುಂಬ ಚೆನ್ನಾಗಿತ್ತು ಬರ್ಬೋದು. ಚಾನಲ್ ಮಿಸ್ ಮಾಡಿಕೊಂಡೆ. 1 ಟಚ್ 2 ಟಚ್ ಆರಾಮ್ 3 ಟಚಸ್ ಮೇಲ್ಗಡೆ ಬ್ರೇಕ್ ಆಗಿ ತುಂಬ ಪ್ರಾಪರ್ ಎಲ್ಲ ರೂಲ್ಸ್ ಕಂಡೀಷನ್ಸ್ ಫುಲ್ಫಿಲ್ ಆಗ್ತಿದೆ. ಪ್ರಾಪರ್ ನೋಡಿ, ಎಲ್ಲೂ ಒಂಚೂರು ಮೇಲ್ಗಡೆನೂ ಹೋಗಿಲ್ಲ, ಕೆಳಗಡೆನೂ ಇಲ್ಲ. ಪ್ರಾಪರ್ ಬಂದು ಟಚ್ ಆಗಿ ತಗೊಂತು ಮಾರ್ಕೆಟು. ಓಕೆ, ಜಸ್ಟ್ ಓಪನ್ ಆಗೋದಕ್ಕಿಂತ ಮುಂಚೆ ಏನಾದರೂ ಈ ಥರ ಚಾನಲ್ ಡ್ರಾ ಮಾಡಿ ಇಟ್ಟಿದ್ದೆ ಅಂತಂದರೆ ಹೊಡಿತಿದೆ ಎಂಟ್ರಿನ. ನೋ ಪ್ರಾಬ್ಲಮ್. ಮಾರ್ಕೆಟ್ ಅಪಾರ್ಚುನಿಟಿ ಕೊಡ್ತಾ ಇರುತ್ತೆ. ಸೊ ಅಷ್ಟೇ, ವೆಯ್ಟ್ ಮಾಡಬೇಕು ಪ್ರಾಪರ್ ಪೇಷನ್ಸಿಂದ. ಓಕೆ, ವೆಯ್ಟ್ ಮಾಡಿದರೆ ಅಪಾರ್ಚುನಿಟಿ ಬರ್ತಾ ಇರುತ್ತೆ. ಸೊ ಅಪಾರ್ಚುನಿಟಿ ಬಂದಾಗ ಟ್ರೇಡ್ ತಗೊಳ್ಳೋದು. ಓಕೆ, ಟ್ರೇಡನ್ನು ತಗೊಳ್ಳೋದಕ್ಕೆ ರೀಸನ್ ಬೇಕು. ವೈ ಐ ಆಮ್ ಟೇಕಿಂಗ್ ದ ಟ್ರೇಡ್. ಸೊ ವೈ ಅಂತ ಥಿಂಕ್ ಮಾಡಬೇಕು ಫಸ್ಟು. ಟ್ರೇಡ್ ತಗೋದಕ್ಕೆ ಮುಂಚೆ ವೈ ಅಂತ ಥಿಂಕ್ ಮಾಡಬೇಕು. ಯಾಕೆ, ರೀಸನ್ ಏನಿದೆ. ಸೊ ಈ ಥರ ಒಂದು ಪ್ಯಾಟರ್ನ್ ಬಂದಿದೆ, ಪ್ರೈಸ್ ಆಕ್ಷನ್ ಇದೆ. ಸೊ ರ್ಯಾಂಡಮ್ ಆಗಿ ಸುಮ್ಮನೆ ಗ್ರೀನ್ ಬರುತ್ತೆ, ಸೊ ಈ ಥರ ಗ್ರೀನ್ ಬರ್ತಿದೆ, ಇಲ್ಲಿ ಮೇಲ್ಗಡೆ ಹೋಗುತ್ತೆ ಅಂತ ತೊಗೊಳಂಗಿಲ್ಲ. ಒಂದು ಪ್ರಾಪರ್ ಲಾಜಿಕಲ್ ಬೇಸ್ ಮೇಲೆ, ಅಂದರೆ ಒಂದು ಸ್ಟ್ರಾಟಜಿ ಬೇಕು. ಓಕೆ, ಸ್ಟ್ರಾಟಜಿ ಇಲ್ಲ ಅಂತಂದ್ರೂ ವರ್ಕ್ ಆಗುತ್ತೆ. ಬಟ್ ನೀವು ಒಂದು ಸ್ಟಾಪ್ ಲಾಸ್ ಎಲ್ಲಿ ಕೊಡ್ತೀರಾ, ಒಂದು ಟಾರ್ಗೆಟನ್ನು ಯಾವ ಥರ ಕ್ಯಾಪ್ಚರ್ ಮಾಡ್ತೀರಾ. ಅಂದರೆ ಈ ಥರ ಇಲ್ಲಿ ಎಂಟ್ರಿ ರಿಟ್ರೇಸಿಗೆ ಬಂದು ಎಂಟ್ರಿ ತೊಗೊಂಡಿದ್ರೆ ಈ ರೆಸಿಸ್ಟೆನ್ಸ್ವರೆಗೂ ನನ್ನ ಟಾರ್ಗೆಟ್ ಇತ್ತು. ಓಕೆ, ಅಲ್ಲಿವರೆಗೂ ಬರ್ತಿತ್ತು. ಇನ್ನೊಂಚೂರು ರಿಟ್ರೇಸಿಗೆ ಬಂದರೆ ಅಂದರೆ ಜಸ್ಟ್ 3-4 ಪಾಯಿಂಟ್ಸ್ ಬಂದಿತ್ತು ಅಂತಂದರೆ ಕ್ವಾಂಟಿಟಿ ಕೂಡ ಆ್ಯಡ್ ಮಾಡಿಟ್ಟಿದ್ದೆ ನಾನು. ಓಕೆ, 6 ಪಾಯಿಂಟ್ ಕೆಳಗಡೆ ಬಂದಿತ್ತು ಅಂದರೆ ಎಂಟ್ರಿ ತೊಗೋತಿದ್ದೆ. ಈಗ ಆಲ್ಮೋಸ್ಟು 1:1ವರೆಗೂ ಟಾರ್ಗೆಟ್ ಬರ್ತಿತ್ತು. ಓಕೆ, 193 ಆಸ್ಪಾಸ್ ನಾನು ಎಂಟ್ರಿ ತೊಗೊಂಡಿದ್ರೆ ಈಗ ನೋಡಿ 21 ಪಾಯಿಂಟ್ಸ್ ಬರ್ತಾ ಇತ್ತು ಟಾರ್ಗೆಟು. ಈ ಥರ ಇರುತ್ತೆ. ಓಕೆ, ಒಂದು ಲಾಜಿಕಲ್ ಎಂಟ್ರಿ ಇರುತ್ತೆ. ಒಂದು ಇದು ಅಂದರೆ ಸ್ವಲ್ಪ ಮಾರ್ಕೆಟ್ ಈ ಥರ ಕೆಳಗಡೆ ಬಂತು ಅಂದರೆ ಇದು ಇದೆಯಲ್ಲ, ಸೊ ಈ ಏರಿಯಾ ಇದೆಯಲ್ಲ, ಈ ಥರ ಒಂದು ಸ್ವಲ್ಪ ಅದಕ್ಕೆ ತೊಂದರೆ ಮಾಡಬೇಕು ಮಾರ್ಕೆಟಿಗೆ. ಮತ್ತು ಬೈಯರ್ಸ್ ಬರಬೇಕು ಇಲ್ಲಿಂದ. ಓಕೆ, ಬ್ರೇಕ್ ಆಗಿ ಹೋಗಿದೆ, ನೋ ಪ್ರಾಬ್ಲಮ್. ಬಟ್ ಟ್ರೆಂಡ್ ಲೈನು, ಸೊ ಈ ಥರ ಒಂದು ಸಪೋರ್ಟು, ಮೇಲ್ಗಡೆ ರೆಸಿಸ್ಟೆನ್ಸು ಈ ಥರ ಇತ್ತು ಅಂತಂದರೆ ಒಂದು ಲಾಜಿಕಲ್ ಬೇಸ್ ಮೇಲೆ ನೀವು ಎಂಟ್ರಿ ತೊಗೊಂಡ್ರಿ ಅಂತಂದರೆ ಸೊ ಮೋಸ್ಟ್ ಆಫ್ ದ ಪ್ರೊಬ್ಯಾಬಿಲಿಟಿ ವಿನ್ನಿಂಗ್ ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ, ಆವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಟ್ರೇಡನ್ನು. ಸೊ ದಿಸ್ ಥರ ರೆಸಿಸ್ಟೆನ್ಸ್ವರೆಗೂ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಈ ಥರ ಇರುತ್ತೆ. ಓಕೆ, ಸಿ ಆರ್ ಚೂರು ಕೆಳಗಡೆ ಬಂದಿತ್ತು ಅಂತಂದರೆ ಐ ವಾಸ್ ರೆಡಿ. ಸ್ಟ್ರೇಟ್ 1:1 ಬಂತು ಆಲ್ಮೋಸ್ಟ್. ಇಲ್ಲೇ ತೊಗೊಂಡಿದ್ರು ದಿಸ್ ಪರ್ಟಿಕ್ಯುಲರ್ ಸಿಟ್ ಕ್ಯಾಂಡಲ್ ಕ್ಲೋಸ್ಡ್. ನೋ ಪ್ರಾಬ್ಲಮ್, ಹೋಗಲಿ. ಓಕೆ, ನಾನು ಬುಲ್ಲಿಶ್ ಆಗೇ ಇದ್ದೀನಿ ಮಾರ್ಕೆಟ್ ಜೊತೆ ಇವತ್ತು. ಓಕೆ, ಆಲ್ಮೋಸ್ಟ್ ಬುಲ್ಲಿಶ್ನೆಸ್ ನನಗೆ ತೋರಿಸ್ತಿದೆ. ರಿಟ್ರೇಸಿಗೆ ಬಂದು ಪ್ರೀಮಿಯಂ ಮಾಡಿದ್ರಿ ಆಸ್ಪಾಸ್ ಬಂತಂದರೆ ಐ ವಿಲ್ ಟೇಕ್ ಎಂಟ್ರಿ. ಓಕೆ, ಬುಲ್ಲಿಶ್ನೆಸ್ಸೇ ಕಾಣಿಸ್ತೀನಿ. ವಾಟ್ ಈಸ್ ದಿಸ್ ಬ್ಯಾಂಕ್ ನಿಫ್ಟಿ ಎಷ್ಟು ಬೇಗ ಇಮಿಡಿಯೇಟ್ ರಿವರ್ಸಲ್ ಆಯ್ತು ನೋಡಿ. 1 ಮಿನಿಟ್ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಬಂದಿದೆ ಗುರು. ಓಕೆ, ಸೆಟ್ ಓಕೆ, 1 ಮಿನಿಟಲ್ಲಿ ಬಂದಿದೆ ಪ್ರಾಪರಾಗಿ. ಬಟ್ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದರೆ ಮೇಲ್ಗಡೆ ಬ್ರೇಕ್ ಆಗ್ಬೋದು. ಓಕೆ, ಇವತ್ತು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ಬೋದು ಮಾರ್ಕೆಟು. ಆ ಥರ ಇದೆ. ಮೊನ್ನೆ ಕೂಡ ಅದೇ ಥರ ಎಕ್ಸ್ಪೆಕ್ಟ್ ಮಾಡಿದೆ ನಾನು. ಮಲ್ಟಿಪಲ್ ಟಚಸ್ ಇತ್ತು, ಬ್ರೇಕ್ ಆಗುತ್ತೆ ಇವತ್ತು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಅಷ್ಟರಲ್ಲೇ ಮಾರ್ಕೆಟ್ ಏನು ಮಾಡ್ತು, ಹೊಡೆದು ಹೋಯ್ತು. ಓಕೆ, ಸೊ ಪ್ರೊಮ್ಯಾಕ್ಸ್ ಪ್ಯಾರಲಲ್ ಚಾನಲ್ ತುಂಬ ಚೆನ್ನಾಗಿ ಬಂತು. ಓಕೆ, ಸೊ 1 ಮಿನಿಟಲ್ಲಿ ನೀವು ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ತೊಗೊಂಡಿದ್ರು ಕೂಡ ಈಗ ಹಾಫ್ ಸ್ಟಾಪ್ ಲಾಸಿಗೆ ಬರ್ತಿದ್ವಿ. ಓಕೆ, ಸೊ ಅದಕ್ಕೋಸ್ಕರ ಯಾವಾಗ ಅವಾಯ್ಡ್ ಮಾಡಬೇಕು ಟ್ರೇಡನ್ನು, ಯಾವಾಗ
ತಗೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಟರ್ಡೇ ನಾನು ತಗೊಂಡೆ. ಯಾಕಂದರೆ ಇದು ರೀಸನ್ನು ತುಂಬಾ ಕ್ಲಿಯರ್ ಆಗಿತ್ತು ನನಗೆ. ಇದು ಸ್ಟ್ರಾಂಗ್ ಇದೆ. ಸೊ ಇಲ್ಲಿಯೂ ಸ್ಟ್ರಾಂಗ್ ಇದೆ ಇವತ್ತು, ನೋ ಪ್ರಾಬ್ಲಮ್. ಬಟ್ ಏನಾಗಿದೆ ಅಂತಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಬುಲ್ಲಿಶ್ನೆಸ್ ಕಾಣಿಸ್ತಿದೆ. ಓಕೆ, ಟಾರ್ಗೆಟ್ ಹಿಟ್ ಆಗ್ಬೋದು. ತೊಗೊಂಡಿರ್ತಾರೆ, ಇನ್ನೂ ಸ್ಟಾಪ್ ಹಿಟ್ ಆಗಿರಲ್ಲ. ಓಕೆ, ಜಸ್ಟ್ 16 ಪಾಯಿಂಟ್ ಇದೆ ಅಂತ 20 ಪಾಯಿಂಟ್ ಹಾಕಿದರೆ ನಿಮ್ಗೆ ಇನ್ನೂ ಸ್ಟಾಪ್ ಹಿಟ್ ಆಗಿಲ್ಲ, ನೋ ಪ್ರಾಬ್ಲಮ್, ವೇಟ್ ಮಾಡ್ಬೋದು ತೊಗೊಂಡಿದ್ರಿ ಅಂತಂದರೆ. ಓಕೆ, ಬಟ್ 1 ಮಿನಿಟಲ್ಲಿ ತಗೋಬೇಡಿ. ಓಕೆ, ನಂತರ ಮಾಡಬೇಡಿ ನೀವು. ಯಾಕಂದರೆ ಅಟ್ಲೀಸ್ಟ್ ಐ ನೋ ದ ಮಾರ್ಕೆಟ್ ಹೌ ವರ್ಕ್ಸ್, ಗೊತ್ತು ನನಗೆ, ಸ್ವಲ್ಪ ಆದರೂ ಗೊತ್ತಿರುತ್ತೆ. ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ನಿಮ್ಗೆ ಗೊತ್ತಿರಲ್ಲ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ, ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಹಿಂಗೆ ಬರುತ್ತೆ ಮಾರ್ಕೆಟ್, ಸ್ವಲ್ಪ ಮೇಲ್ಗಡೆ ಕಾಲ್ ಬಯರ್ಸ್ನ ಕರಿಯುತ್ತೆ. ಸೊ ಮತ್ತೆ ಈ ಥರ ಬರುತ್ತೆ, ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ ಉದ್ದೇಶ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ಈ ಥರ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಷ್ಟೇ ಮಾಡುತ್ತೆ ಮಾರ್ಕೆಟ್. ಅದು ಬಿಟ್ಟರೆ ಮತ್ತೇನು ಬೇರೆ ಮಾಡಲ್ಲ. ಓಕೆ, ಅದೇನಾದರೂ ಬೇರೆ ಮಾಡ್ತು ಅಂತಂದರೆ ಈವ್ನಿಂಗ್ ಅಪ್ಡೇಟ್ ಮಾಡ್ತೀನಿ ಬೇಕಂದರೆ ನೋಡಿ. ಸೊ ಇಲ್ಲಿಂದ ಇಮಿಡಿಯೇಟ್ ಈ ಥರ ಹಿಂಗೆ ಶಾರ್ಪ್ ಬುಲ್ಲಿಶ್ನೆಸ್ ಅಷ್ಟು ಕ್ಲಿಯರಾಗಿ ಬರಲ್ಲ. ಯಾಕಂದರೆ ಸ್ವಲ್ಪ ಇಲ್ಲಿಂದ ಸೆಲ್ಲರ್ಸು ಬರ್ತಾರೆ, ಸೆಲ್ಲರ್ಸ್ ಬಂದು ಇಲ್ಲಿವರೆಗೆ ತೊಗೊಂಡ್ಬರ್ತಾರೆ ಮಾರ್ಕೆಟನ್ನು. ಇಲ್ಲಿಂದ ಮತ್ತೆ ಈ ಥರ ತೊಗೊಂಡು ಹೋಗ್ತಾರೆ. ಇಲ್ಲೇನಾದರೂ ಇವ್ರು ವಿನ್ ಆದರೂ ಅಂದರೆ ಮೇಲ್ಗಡೆ ಹೋಗ್ತಾರೆ. ಇಲ್ಲಾಂದರೆ ಸ್ವಲ್ಪ ಇಲ್ಲೇ ಮಿಡ್ಲ್ಗೆ ಈ ಥರ ಬರ್ಬೋದು, ಇಲ್ಲ ಈ ಥರ ಹೋಗಿ ಬರ್ಬೋದು, ಇಲ್ಲ ಈ ಥರ ಹೋಗಿ ಬರ್ಬೋದು. ಈ ಥರ ಮಾರ್ಕೆಟು ಕೆಲಸ ಮಾಡ್ತಾ ಇರುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಕೇಳೆ ಗೆಳತಿ ನಿನ್ನ ನೆನಪೆ ನನ್ನ ಬದುಕಿಗೆ ಆಸರೆ ಕೊನೆತನಕ. ಓಕೆ, ಡೌನ್ ಸೈಡಿಗೆ ಟ್ರೇಡ್ ತೊಗೊಂಡಿದ್ದೀನಿ. ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದೆ. ಓಕೆ, ಆಲ್ಮೋಸ್ಟ್ ಈಗ 400 300 ಈ ಥರ ಪ್ರಾಫಿಟಲ್ಲಿ ನಡೀತಾ ಇದೆ. ಸೊ 1:1 ಮಾಡೋಣ ಏಮ್. ಯಾಕಂದರೆ ಸೊ ಮಾರ್ಕೆಟ್ ಬುಲ್ಲಿಶ್ನೆಸ್ ತೋರಿಸ್ತಿದೆ. ಓಕೆ, ಈಗ ಜಸ್ಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಸೊ ಇಲ್ಲಿ ಬಂತು ವಾಪಸ್ ಅಂತಂದರೆ ಆಲ್ಮೋಸ್ಟು 1:1ವರೆಗೂ ಟಾರ್ಗೆಟ್ ಬರುತ್ತೆ. 1:1 ಬಂತು ಅಂತಂದರೆ ಐ ವಿಲ್ ಬುಕ್ ಕ್ವಾಂಟಿಟಿ. ಮಾರ್ಕೆಟ್ ಬುಲ್ಲಿಶ್ನೆಸ್ ತೋರಿಸ್ತಿದೆ. ಓಕೆ, ಸೊ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂದರೆ ನೋಡೋಣ ಯಾವ ಥರ ಬರುತ್ತೆ ಅಂತ. ಜಸ್ಟ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಓಕೆ, ಕ್ಲೋಸ್ ಆಗಲಿ ಪ್ರಾಪರಾಗಿ. ಜಸ್ಟ್ ಒಂದು ಈಗ ಜಸ್ಟ್ ನ್ಯೂ ಕ್ಯಾಂಡಲ್ ಬರ್ತಿದೆ, ಇದು ಇಮಿಡಿಯೇಟ್ ಸೆಲ್ ಆಫ್ ಆಗ್ತಿದೆ. ಸೊ ಬೈಯಿಂಗ್ ಬಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ನೋಡೋಣ. ಸೆಲ್ ಆಫ್ ಆಯಿತು ಅಂತಂದರೆ ಐ ವಿಲ್ ವೇಟ್ ಫಾರ್. ಓಕೆ, ಇಲ್ಲಿ ಮತ್ತೆ ಬ್ರೇಕ್ ಆಗಿದೆ. ಸೊ ಮತ್ತೆ ಇಲ್ಲಿ ರಿಟ್ರೇಸ್ ತೊಗೊಂಡು ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗೋದು ಅಷ್ಟೇ. 1 ಮಿನಿಟಲ್ಲಿ ಕನ್ಫರ್ಮೇಷನ್ ಬಂತು, ಪ್ರಾಪರಾಗಿ ತೊಗೊಂಡಿದ್ದೀನಿ. 1000 ಪ್ಲಸ್ ನಡೀತಿದೆ. ಓಕೆ, 700 1000 ಈ ಥರ ನಡೀತಾ ಇದೆ. ಸೊ 6500 ಮ್ಯಾಕ್ಸಿಮಮ್ ರಿಸ್ಕ್ ಇದೆ. 6500 7000 ಬಂತಂದರೆ ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ದಿಸ್ ಇಸ್ ವೈ ರೀಸನ್ ಪ್ರಾಫಿಟ್ ಬುಕ್ಕಿಂಗ್ ಇದು. ಓಕೆ, ಪ್ರಾಫಿಟ್ ಬುಕ್ ಮಾಡೋದಕ್ಕೇ ಇದು ಸ್ಟ್ರಾಟಜಿ. ಓಕೆ, ಪ್ರಾಫಿಟ್ ಅವರೆಲ್ಲ ಪ್ರಾಫಿಟ್ ಬುಕ್ ಮಾಡಿದ್ರೆ ಅವ್ರ ಜೊತೆಗೆ ನಾವು ಎಂಟ್ರಿ ತೊಗೊಂಡು ಸೊ ಬುಕ್ ಮಾಡಿಬಿಡೋದು, ಈ ಥರ ಇರುತ್ತೆ. ಸೊ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇಲ್ಲಿ ಆ್ಯಕ್ಟಿವೇಟ್ ಆಯಿತು, ಇಮಿಡಿಯೇಟ್ ಎಂಟ್ರಿ ತೊಗೊಂಡಿದ್ದೀನಿ. ನೈಸ್ 1500 1400 ತೋರಿಸ್ತಾ ಇದೆ. ಓಕೆ, ಫಸ್ಟು ಟ್ರೇಡ್ ನಾನು ಮಿಸ್ ಮಾಡ್ಕೊತೀನಿ. ಪ್ಯಾರಲಲ್ ಚಾನಲ್ ಬ್ರೇಕ್ಔಟ್ ಆಯಿತು. ಓಕೆ, ನೈಸ್ 1700 1500 ತೋರಿಸ್ತಾ ಇದೆ, ನೋ ಪ್ರಾಬ್ಲಮ್. ಓಕೆ, 1:1 ಬಂತಂದರೆ ಪಾಸಿಟಿವ್ ಟ್ರಯಲ್ ಆದರೂ ಮಾಡೋಣ, ಇಲ್ಲ ಅಂತಂದರೆ ಎಕ್ಸಿಟ್ ಆಗೋಣ. ಸಮ್ ಕ್ವಾಂಟಿಟಿ 2000 ಪ್ಲಸ್ ತೋರಿಸ್ತಾ ಇದೆ, ನೋ ಪ್ರಾಬ್ಲಮ್. ಸಿ ದ P&L ಇಯರ್. ಈ ಕ್ಯಾಂಡಲ್ ಪ್ರಾಪರಾಗಿ ಇದೇ ಥರ ಕ್ಲೋಸ್ ಆಗಬೇಕಷ್ಟೇ 5 ಮಿನಿಟಲ್ಲಿ. ಓಕೆ, 5 ಮಿನಿಟಲ್ಲಿ ಈ ಕ್ಯಾಂಡಲ್ ಏನಾದರೂ 5 ಮಿನಿಟಲ್ಲಿ ಈ ಥರ ಕ್ಲೋಸ್ ಆಯಿತು ಅಂದರೆ ನೆಕ್ಸ್ಟ್ ಫಾಲೋದ್ರ ಕ್ಯಾಂಡಲ್ ಚೆನ್ನಾಗಿ ಬರುತ್ತೆ. ಸೊ ಓಕೆ, ಇನ್ನೊಂದು 2 ಮಿನಿಟ್ಸ್ ಈ ಕ್ಯಾಂಡಲ್ನ ಇದೇ ಥರ ಹೋಲ್ಡ್ ಮಾಡಿ ಸೆಲ್ಲರ್ಸು ಹಿಡಿಬೇಕು. ಓಕೆ, ಅಂದರೆ ನಮಗೆ ಬೆನಿಫಿಟ್ ಇದೆ. ಓಕೆ, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಮೇಲ್ಗಡೆ, ನೋಡೋಣ. ಈ ಥರ ಮತ್ತೆ ಪಿನ್ ಥರ ಏನಾದ್ರು ಕ್ಲೋಸ್ ಆಯಿತು ಅಂದರೆ ಅಲ್ಲೇ ಎಕ್ಸಿಟ್ ಆಗ್ಬಿಡ್ತೇನೆ ನಾನು. ಯಾಕಂದರೆ ಬುಲ್ಲಿಶ್ನೆಸ್ ತೋರಿಸಿದೆ ಮಾರ್ಕೆಟು. ಓಕೆ, 2000ಇಂದ ಈಗ ಮತ್ತೆ 1000ಅಲ್ಲಿ ನಡೀತಾ ಇದೆ ಪ್ರಾಫಿಟು. ಸಿಟರ್. ಸೊ ಬೈಯಿಂಗ್ ಬರಬಾರ್ದು ಇಲ್ಲಿಂದ. ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಬಂದಿದ್ದು. ಓಕೆ, ಅಲರ್ಟ್ ಕ್ಯಾಂಡಲ್ ಜೊತೆಗೆ ಇಲ್ಲಿ ಕ್ರಾಸ್ ಆಗ್ತಿತ್ತು 5 MA. ಸೆಟ್ ವಾಟ್ ಎ ಬೈಯಿಂಗ್ ಯಾರ್, ಈ ಥರ ಬರ್ತಿದೆ. 2000 ಪ್ರಾಫಿಟಿಂದ 300ಗೆ ಬಂತ ಇಮಿಡಿಯೇಟಾಗಿ. ಓಕೆ, ಸೊ ಬೈಯಿಂಗ್ ಇದೆ. ಓಕೆ, ಆಲ್ಮೋಸ್ಟ್ ಬೈಯಿಂಗ್ ಇದೆ. ವಾಟ್ ಈಸ್ ದಿಸ್ ಟ್ರೇಡ್? ಬ್ಯಾಂಕ್ ನಿಫ್ಟಿ ಈ ಥರ ಹೋಗ್ಬಾರ್ದು. ಓಕೆ, ಸಿಟಿ ಐ ಆಮ್ ನಾಟ್ ಕಾನ್ಫಿಡೆಂಟ್ ದಿಸ್ ಪರ್ಟಿಕ್ಯುಲರ್. ಜಸ್ಟ್ 1 ನಿಮಿಷ ಬಾಕಿದೆ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ. ಇದೇನಾದರೂ ಪಿನ್ ಥರ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ಐ ವಿಲ್ ನಾಟ್ ಇಂಟ್ರೆಸ್ಟೆಡ್.
ಎಕ್ಸಿಟ್ ಆಗ್ಬಿಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡಿ ಯಾವ ಥರ ಬೈಯಿಂಗ್ ಬರ್ತಿದೆ. ಸಿ ಪೊಸಿಷನ್ 2000 ಪ್ಲಸ್ ಇತ್ತು, ಈಗ ಜಸ್ಟ್ ಕಾಸ್ಟಲ್ಲಿ ನಡೀತಿದೆ. ಓಕೆ, CTR ಎಕ್ಸಿಟ್ ಆಗೋದು ಬೆಟರ್ ಅನ್ನಿಸ್ತಿದೆ ನನಗೆ. ಓಕೆ, ಕನ್ವರ್ಟ್ ಇಂಟು 5 minutes, ಜಸ್ಟ್ 5 minutes. ಓಕೆ, ಓಕೆ, ನಾಟ್ ಕಾನ್ಫಿಡೆಂಟ್ ಯರ್. ಸ್ವಲ್ಪ ಅಟ್ಲೀಸ್ಟ್ ರೆಡ್ ಆದರೂ ಕ್ಲೋಸ್ ಆಗಲಿ. ಓಕೆ, ಕ್ಯಾಂಡಲ್ ಸಿ ದ ಬ್ಯಾಂಕ್ ನಿಫ್ಟಿ. ವಾಟ್ ಇಸ್ ದಿಸ್ ಯಾರ್? ಓಕೆ, ನೋ ಪ್ರಾಬ್ಲಮ್, ವಿಲ್ ಹೋಲ್ಡ್. ಒಂದ್ಸರಿ ಎಂಟ್ರಿ ತೊಗೊಂಡಿದ್ರೆ ನೋ ಪ್ರಾಬ್ಲಮ್, ಎಕ್ಸಿಟ್ ಆಗೋದು ಬೇಡ. ಓಕೆ, ಎಷ್ಟು ಎಸ್ ಎಲ್ ಕೊಡೋಣ, ನೋ ಪ್ರಾಬ್ಲಮ್. ಹಿಟ್ ಆದರೆ ಆಗಲಿ. ಓಕೆ, ಎಸ್ ಎಲ್ ಹಿಟ್ ಮಾಡ್ಕೊಂಡು ಹೋಗ್ಬಿಡಿ, ನಾವು ಆರಾಮಾಗಿ ಎಸ್ ಎಲ್ ಕೊಡೋಣ. ಓಕೆ, ನಿನ್ನೆ ನಮಗೆ ಬ್ಯಾಕಪ್ ಬಂದಿದೆ, ನೋ ಪ್ರಾಬ್ಲಮ್. ಇನ್ನೂ ಒಂದು ಎಸ್ ಎಲ್ ತಗೊಳ್ಳೋದಕ್ಕೆ ವಿ ಆರ್ ರೆಡಿ. ಓಕೆ, ಮತ್ತು ಪ್ರಾಫಿಟಲ್ಲಿ ಬರ್ತಿದೆ. ಓಕೆ, ನೈಸ್. ಈಗ ಬ್ಯಾಂಕ್ ನಿಫ್ಟಿ ಅವರೇ ಬೀಳ್ತಾ ಇದ್ದೀರಾ, ಬೀಳಿ ಬೀಳಿ ಬೀಳಿ, ನೀವು ಬೀಳಿ, ನಿಫ್ಟಿಗೆ ಸಾಥ್ ಕೊಡಿ, ನಮಗೆ ಪ್ರಾಫಿಟ್ ಬುಕಿಂಗ್ ಬರುತ್ತೆ, ಒನ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಓಕೆ, ಕಿಡಿಗೇಡಿತನ ಮಾಡಿಬಿಡಿ. ಓಕೆ, ಅಷ್ಟೇ, ಬ್ಯಾಂಕ್ ನಿಫ್ಟಿ ಕಿಡಿಗೇಡಿತನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಲೋ ಬ್ರೇಕ್ ಆಗಬೇಕಷ್ಟೇ. ಓಕೆ, ನೈಸ್ ನೈಸ್. ಅದೇ, ಸೊ ಒಂದ್ಸರಿ ಎಂಟ್ರಿ ತೊಗೊಂಡ್ವಿ ಅಂತಂದರೆ, ಸೊ ವಿ ಶುಡ್ ಹ್ಯಾವ್ ಟು ವೇಟ್. ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಇಟ್ಸ್ ಅ ಪ್ರೊಬ್ಯಾಬಿಲಿಟಿ ಗೇಮ್ ಇರುತ್ತೆ. ಬಟ್ ಸೆಲ್ಲರ್ಸು ಇರ್ತಾರೆ, ಬೈಯರ್ಸು ಇರ್ತಾರೆ, ಎಲ್ಲರೂ ಬ್ಯಾಲೆನ್ಸನ್ನು ಮಾಡ್ತಾ ಇದ್ದಾರೆ ಮಾರ್ಕೆಟ್ನ. ಯಾರು ಜಾಸ್ತಿ ಆಗ್ತಾರೆ ಆ ಕಡೆ ಮಾರ್ಕೆಟ್ ವಾಲುತ್ತೆ. ಓಕೆ, ನೈಸ್. ಇವಾಗ ಆಮೇಲೆ ಇನ್ಮೇಲೆ ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ ನಮ್ಗೆ. ಓಕೆ, ಇಮಿಡಿಯೇಟ್ ರಿವರ್ಸಲ್. ಓಕೆ, ವಿಲ್ ವೇಟ್ ಯಾರ್, ಸ್ಟಾಪ್ ಲಾಸ್ ಇಟ್ಟಾದರೆ ಆಗಲಿ, ನೋ ಪ್ರಾಬ್ಲಮ್. ಬುಲ್ಲಿಸ್ ಸೈಡ್ಗೆ ನಂದು ಟ್ರೇಡ್ ಇತ್ತು, ಮಾರ್ನಿಂಗಿಂದ ಬುಲ್ಲಿಸ್ನೆಸ್ಸೇ ನಾನು ನೋಡ್ತಾ ಇದ್ದೆ. ಬಟ್ ಏನಾಗೈತೆ ಅಂತಂದರೆ, ಜಸ್ಟ್ 1:1 ಬರಲಿ, ಐ ವಿಲ್ ಎಕ್ಸಿಟ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಓಕೆ, ಮ್ಯಾನೇಜ್ ಮಾಡೋಣ, ನೋಡೋಣ. ಓಕೆ, 1:1.5 ಬಂದರೆ ಚೆನ್ನಾಗಿರುತ್ತೆ. ಸೊ ಸ್ಪೈಕಲ್ಲ ಏನಾದರೂ. ಓಕೆ, ಈಗ 1400 ಈ ಥರ ನಡೀತಾ ಇದೆ ಪ್ರಾಫಿಟ್. ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಓಕೆ, ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ವಾವ್ 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 ವಾವ್, ವಾಟ್ ಇಸ್ ದಿಸ್ ಸರ್? ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ನನಗೆ, ಅದಕ್ಕೆ ಟ್ರೇಡ್ ತೊಗೊಂಡಿದ್ದೀನಿ. ಓಕೆ, 3000 ಇಮಿಡಿಯೇಟ್ ತೋರಿಸಿತು. ಓಕೆ, 3300 ಪ್ಲಸ್ ತೋರಿಸಿತ್ತು. ಅದೇ ಥರ 6000 ತೋರಿಸ್ಬಿಡು ಪ್ರಭು, ಕಾಸ್ಟಲ್ಲಿ ಬಂದುಬಿಡ್ತೀವಿ, ರಿಸ್ಕ್ ಫ್ರೀ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಅಂತಂದರೆ ಓಕೆ, ನೈಸ್. ಇಲ್ಲಿವರೆಗೂ ಬರಬೇಕಿದೆ. ಓಕೆ, ಇಲ್ಲಿವರೆಗೂ ಬಂದು ತೊಗೊಂಡು ಹೋಗ್ಬೇಕು ಮಾರ್ಕೆಟನ್ನು ವಾಪಸ್. ಇವರು ಏನಾದರೂ ಮೇಲ್ಗಡೆ ತೊಗೊಂಡು ಹೋಗ್ಬೇಕು ಅಂತ ಇಂಟೆನ್ಷನ್ ಇತ್ತು ಅಂತಂದರೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡ್ತಿಲ್ಲ. ಓಕೆ, 3000 ಪ್ಲಸ್ ಇತ್ತು ಪ್ರಾಫಿಟ್, ಮತ್ತು ಈಗ 2000 ನಡೀತಾ ಇದೆ. ಓಕೆ, $10 ಪಾಯಿಂಟ್ಸ್ ಬಂದಿತ್ತು. ಓಕೆ, 20 ಪಾಯಿಂಟ್ಸ್ ಬರಲಿ, ವಿಲ್ ಮ್ಯಾನೇಜ್ ದ ಟ್ರೇಡ್. ಇದು ಬ್ರೇಕ್ ಆಯ್ತು. ಇದು ಬ್ರೇಕ್ ಆಗೋದಕ್ಕೆ ಇಷ್ಟು ಸ್ಟ್ರಗಲ್ ಮಾಡುತ್ತೆ ಮಾರ್ಕೆಟು. ಇಲ್ಲಿವರೆಗೂ ಬರಬೇಕು. ಓಕೆ, ಇಲ್ಲಿವರೆಗೂ ಬಂತು ಅಂತಂದರೆ ಮೇ ಬಿ ನಮಗೆ ಟಾರ್ಗೆಟು ನಿಯರ್ ಬರ್ತೀವಿ. ಓಕೆ, ಇಷ್ಟು ಮೇಲ್ಗಡೆ ಹೋಗಿದ್ದಾರೆ. ಸೊ ಇವರು ಸ್ವಲ್ಪ ಆದರೂ ಪ್ರಾಫಿಟ್ ಬುಕ್ ಮಾಡಬೇಕಲ್ವಾ. ಸೊ ಅದೇ ಕಾನ್ಸೆಪ್ಟ್ ಇದು. ಓಕೆ, ಪ್ರೋಮ್ಯಾಕ್ಸ್ ಸ್ಟ್ರಾಟಜಿ ಕಾನ್ಸೆಪ್ಟ್.
ಸೆಟ್ ಯಾರ್ ಇಷ್ಟು ಮೇಲ್ಗಡೆ ಹೋಗಿದೆ ಆಲ್ಮೋಸ್ಟು. ಎಸ್ ಎಲ್ ನಿಯರ್ ಇದೆ. ಓಕೆ, ಕೊಡೋಣ, ಎಸ್ ಎಲ್ ಕೊಡೋಣ. ಹ್ಞೂ, ಅದನ್ನೇ ಹೇಳ್ತಾ ಇದೆ, ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಥರ ಬಂದು ಹಿಂಗೆ ಹೋಗುತ್ತೆ ಅಂತ. ಓಕೆ, 5000 ಪ್ಲಸ್ ತೋರಿಸ್ತಾ ಇದೆ. ಸಿ ವೆರಿ ನಿಯರ್ ಟು ಎಸ್ ಎಲ್ ಆರ್. ಓಕೆ, ನೈಸ್. ರೆಸಿಸ್ಟೆನ್ಸ್ವರೆಗೂ ಹೋಯ್ತು. ಓಕೆ, ಇನ್ನು ಎಸ್ ಎಲ್ ಬಚಾವ್ ಆಗಲ್ಲ ನಮ್ದು. ಬಂದಿದೆ ಆಲ್ಮೋಸ್ಟ್ ವೆರಿ ನಿಯರ್ ಟು ದಿ ಎಸ್ ಎಲ್. 6500. ಆಯ್ತು ನೋಡಿ ಎಸ್ ಎಲ್. ನೋ ಪ್ರಾಬ್ಲಮ್. ಓಕೆ, ಇಟ್ ಈಸ್ ದಿಸ್ ಯಾರ್ 7000 ಯಾಕೆ ಹೋಗುರು? ಹಿಂಗಿರುತ್ತೆ ಮಾರ್ಕೆಟಲ್ಲಿ. 7000 4000 ಈ ಥರ ಸಿಟ್ ಯಾರ್. ಓಕೆ ಫ್ರೆಂಡ್ಸ್, ವಿಡಿಯೋಸ್ ಲೈಕ್ ಮಾಡಿ. ಸೊ 7000 ಲಾಸ್ ಆಗಿದೆ. ಸೊ 7th ಡೇ ಇವತ್ತು. ಓಕೆ, ಆಲ್ಮೋಸ್ಟ್ ಈಗ ಮನಿನಲ್ಲಿ ಎಷ್ಟು ಉಳಿದಿದೆ? ಫಂಡ್ಸ್ ಆ್ಯಂಡ್ ಮನಿ. ಓಕೆ, 1,06,000 ಮತ್ತೆ ಅಲ್ಲಿಗೆ ಬಂದ್ವಿ. ನೋ ಪ್ರಾಬ್ಲಮ್. ಓಕೆ, ಬಾಯ್. ಮತ್ತೆ ಮಂಡೇ ಸಿಗೋಣ. ಓಕೆ.